ಸಿಡಿದೆದ್ದ ಗಣೇಶ ಹುಕ್ಕೇರಿ ಬೆಂಬಲಿಗರು ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ. ಸದಲಗ ಶಾಸಕ ಗಣೇಶ್ ಹುಕ್ಕೇರಿಗೆ ಸ್ಥಾನ ನೀಡುವಂತೆ ಆಗ್ರಹ. ಸಿಡಿದೆದ್ದ ಗಣೇಶ್ ಹುಕ್ಕೇರಿ ಬೆಂಬಲಿಗರು ಭಾರಿ ಪ್ರೊಟೆಸ್ಟ್. ಸದಲಗ ಶಾಸಕ ಗಣೇಶ್ ಹುಕ್ಕೇರಿಗೆ ಸ್ಥಾನ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ. ಚಿಕ್ಕೋಡಿ ಸದಲಗ ಕ್ಷೇತ್ರದ ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಕಾರ್ಯಕರ್ತರು ಹಾಗೂ ಹುಕ್ಕೇರಿ ಅಭಿಮಾನಿಗಳಿಂದ ಪ್ರತಿಭಟನೆ. ಶಾಸಕ ಗಣೇಶ್ ಹುಕ್ಕೇರಿಗೆ ಸಚಿವ ಸ್ಥಾನ ನೀಡುವಂತೆ ಘೋಷಣೆ. ಡಿಕೆಶಿ ಸಂಪುಟ ಸೇರ್ಪಡೆಗೆ ಜೋರಾಯಿತು ಕೈ ನಾಯಕರ ಲಾಬಿ. ಸಿಡಿದೆದ್ದ ಗಣೇಶ ಹುಕ್ಕೇರಿ ಬೆಂಬಲಿಗರು ಭಾರಿ ಪ್ರೊಟೆಸ್ಟ್ ಆಗ್ತಾ ಇದೆ. ಸಂಪುಟ ಸರ್ಜರಿಯಲ್ಲಿ ಈಗಾಗಲೇ ಯಾರಿಗೆ ಸ್ಥಾನಮಾನಗಳನ್ನು ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ. ಗಣೇಶ್ ಹುಕ್ಕೇರಿಗೆ ಅವಕಾಶ ಮಾಡಿಕೊಡಬೇಕು. ಚಿಕ್ಕೋಡಿ ಸದಲಗ ಕ್ಷೇತ್ರದ ಶಾಸಕರಾಗಿರುವಂಥ ಗಣೇಶ್ ಹುಕ್ಕೇರಿ ಕಾರ್ಯಕರ್ತರು ಹಾಗೂ ಹುಕ್ಕೇರಿ ಜನಗಳಿಂದ ಪ್ರತಿಭಟನೆ. ಬೆಳಗಾವಿಯ ವೃತ್ತದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಇದು. ಗಣೇಶ ಹುಕ್ಕೇರಿಗೆ ಗಣೇಶ ಹುಕ್ಕೇರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್. ಈಗಾಗಲೇ ಹಲವರು ಲಾಬಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ವೇಳೆಯಲ್ಲಿ ಕೆಲವರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನುವಂಥದ್ದು. ಆದರೆ ಈಗಾಗಲೇ ನೋಡಿ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಒಂದಿಷ್ಟು ಜನಗಳ ಹೆಸರು ಏನು ಮುನ್ನೆಲೆಗೆ ಕೇಳಿ ಬರ್ತಾ ಇದೆ ಅಲ್ವಾ. ಗಣೇಶ್ ಹುಕ್ಕೇರಿ ಬೆಂಬಲಿಗರು ಹೇಳ್ತಾ ಇರುವಂಥದ್ದು ಅವ್ರಿಗೂ ಕೂಡ ಸಚಿವ ಸ್ಥಾನದ ಅವಕಾಶವನ್ನ ಮಾಡಿಕೊಡಬೇಕು. ಈಗಾಗಲೇ 25 ಶಾಸಕರಿಗೆ ಏನು ಭರವಸೆಯನ್ನ ಕೊಟ್ಟು ಕಳಿಸಿದೆ ಅಲ್ಲ ಕಾಂಗ್ರೆಸ್. ಆ 25 ಶಾಸಕರ ಪೈಕಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂಥ ಸವಾಲು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಮತ್ತು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮುಂದೆ ಇರುವಂಥದ್ದು. ಈಗಾಗಲೇ ನಡೀತಾ ಇರುವಂಥ ಜಟಾಪಟಿಯಲ್ಲಿ ಹಲವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಗಣೇಶ್ ಹುಕ್ಕೇರಿ ಕೂಡ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ, ನನಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಹೀಗಾಗಿ ಕಾಂಗ್ರೆಸ್ನ ಮುಂದೆ ಇರುವಂಥ ದೊಡ್ಡ ಸವಾಲು ಇದು. ಇದರ ಪೈಕಿಯಾಗಿ ಇದೀಗ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗಣೇಶ್ ಹುಕ್ಕೇರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ನಡೆಸ್ತಾ ಇರುವಂತಹ ಪ್ರೊಟೆಸ್ಟು. ಬಟ್ ಸದ್ಯಕ್ಕೆ ಇರುವಂಥ ಸಿಚುವೇಶನ್ನು, ಕಾಂಗ್ರೆಸ್ ಎದುರಿಸ್ತಾ ಇರುವಂಥ ಪರಿಸ್ಥಿತಿ, ಕಾಂಗ್ರೆಸ್ನ ಮುಂದೆ ಅದರಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮುಂದೆ ಇರುವಂಥ ಸವಾಲುಗಳು, ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಸಂಪುಟ ಸೇರೋದಕ್ಕೆ ಹಲವರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಒಂದು ಲಿಸ್ಟನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್. ಬಟ್ ಆ ಲಿಸ್ಟಲ್ಲಿ ಯಾರ್ಯಾರ ಹೆಸರು ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಊಹೆ ಮಾಡದೇ ಇರುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಬೆಳವಣಿಗೆಗಳು, ಕೆಲವೊಂದು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಸೊ ಹೀಗಾಗಿ ಗಣೇಶ್ ಹುಕ್ಕೇರಿ ಕೂಡ ನಾನು ಆಕಾಂಕ್ಷಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ.